ಮ್ಯಾಜಿಕ್ ಎಕ್ಸ್‌ಪ್ರೆಸ್ಸಾ? ಹಾಂ ಸರ್ ಟಾಟಾ ಮ್ಯಾಜಿಕ್ ಎಕ್ಸ್‌ಪ್ರೆಸ್. ಓಕೆ. ಎಷ್ಟು 10 ಸೀಟರ್ ಗಾಡಿನಾ? 8 ಸೀಟರ್ ಸರ್. 7+1 ಹಾಂ ರೀ 7+1 ರೀ. BS4 BS6 ಸರ್ ಅದು? BS4 ಸರ್. ಓಕೆ. ಯಾವ್ದು ಮಾಡಲು? ಸರ್ ಮಾಡಲ್ ರೀ ಸರ್ ಅದು ಮ್ಯಾನುಫ್ಯಾಕ್ಚರ್ 19 ಅದ ರೀ, ರಿಜಿಸ್ಟ್ರೇಷನ್ 20 ಅದ ರೀ ಸರ್. ಓಕೆ. 19, 20. ಹಾಂ ರೀ. ಓಕೆ. ಓನರ್ ಸಿಂಗಲ್ಲಾ ಏನು ಸೆಕೆಂಡಾ? ಸೆಕೆಂಡ್ ಓನರ್ ಸರ್. ಓಕೆ. ಎಷ್ಟು ಹೊಡಿ ಸರ್ ಗಾಡಿ? ಸರ್ 41,000 ಕಿಲೋಮೀಟರ್ ಹೊಡೆ ಸರ್. ಬರೀ 41? ಹಾಂ. ಹಾಂ. ಡೀಸೆಲ್ ಗಾಡಿನಾ? ಹಾಂ ಡೀಸೆಲ್ ಗಾಡಿ. ಓಕೆ. ಈಗ 8 ಸೀಟರ್ ಅಂದರೆ ಮುಂದೆ ಒಂದು ಈ ಸೆಂಟ್ರಲ್ಲಿ 2, ಈ ಬ್ಯಾಕ್ ಸೈಡಲ್ಲಿ ಇದೆಯಾ ಸೀಟು, ಹೆಂಗೆ ಅದು? ಅದು ಓಮ್ನಿ ಸಿಸ್ಟಮ್ ಸರ್, ಅಪೋಸಿಟ್ ಸೀಟ್ ಬರ್ತದೆ ಸರ್. ಹಾಂ. ಹಿಂದೆ ಮುಂದೆ ಆಪೋಸಿಟು? ಹಾಂ. ಓಕೆ. ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಹಾಂ ಸರ್ ಫುಲ್ ಕಂಡೀಷನ್ ಇದೆ ಸರ್, ಶೋರೂಮ್ ಕಂಡೀಷನ್. ಹಾಂ. ಈಗ ಸರ್ವಿಸ್ 61,000 ಅಂದರೆ ಶೋರೂಮ್ ಸರ್ವಿಸಾ ಹೊರಗಡೆ ಮಾಡಿಸ್ತಾರೆ ಸರ್? ಸರ್ ಅದು ಶೋರೂಮ್ ಸರ್ವಿಸ್ ಹಾಕಿದ್ದು ಸರ್, ಶೋರೂಮ್ ಮುಗಿದವ ರೀ, ನಾವು ಹೊರಗೆ ಆಯಿಲ್ ಚೇಂಜ್ ಅಂತ ನಾವು ಹೊರಗೆ ಮಾಡ್ಕೋತೀನಿ ಸರ್. ಓಕೆ. ಎಲ್ಲೋ ಬೋರ್ಡಾ? ಎಲ್ಲ ಬೋರ್ಡ್. ಓಕೆ. FC ಇನ್ಸೂರೆನ್ಸ್ ಸರ್? ಸರ್ ಇದು ಫಿಟ್ನೆಸ್ ಸರ್ ಇನ್ನೊಂದು ವರ್ಷ ಅದ ರೀ. ಇನ್ಸೂರೆನ್ಸ್ ರೀ ಜೂನ್ ಎಂಡಿಗೆ ಮುಗಿತದೆ ಸರ್. ಓಕೆ. ಇದು ಟ್ಯಾಕ್ಸು ಪರ್ಮಿಂಟು? ಸರ್ ಅದು ಪರ್ಮಿಟ್ ಸರ್ ಇನ್ನ ಅದು ಸ್ಕೂಲ್ದು ನಾನು ತಗೊಂಡಿದ್ದಲ್ಲ ರೀ, ಹಾಂ. ನಾಟ್ ಸೆಕೆಂಡ್ ಪಾಲ್ಟಿ ರೀ. ನಾನು ಪರ್ಮಿಟ್ ತೆಗಿಸ್ಬೇಕಾಗಿತ್ತು, ನಾನು ತೆಗ್ಸಿಲ್ಲ ರೀ ಪರ್ಮಿಂಟು. ಹಾಂ. ಸದ್ಯಕ್ಕಂತೂ ಟ್ರಾನ್ಸ್ಫರ್ ನನ್ನ ಹೆಸರು ಮೇಲೆ ಇದೆ ಸರ್. ಓಕೆ. ಅಂದರೆ ಪರ್ಮಿಟ್ ಒಂದಿಲ್ಲ ಈಗ? ಪರ್ಮಿಟ್ ಅಂತ ತೆಕ್ಕೋಬೇಕು ಸರ್. ಓಕೆ. ಟ್ಯಾಕ್ಸ್ ಎಲ್ಲ ಕಟ್ಟಿದ್ರಾ? ಹಾಂ ಟ್ಯಾಕ್ಸ್ ಎಲ್ಲ ಕ್ಲಿಯರ್ ಅದ ಸರ್. ಎಷ್ಟು ಬರುತ್ತೆ ಸರ್ ಟ್ಯಾಕ್ಸ್ ಅದು? ಅದು ಸರ್ 3,500 ನಾನು ಸರ್ 3 ತಿಂಗಳಿಗೆ ಸರ್. 3 ತಿಂಗಳಿಗೆ 3,500? ಹಾಂ. ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಹೊಸ ಟೈರ್ ಸರ್. 4 ಹೊಸ ಟೈರಾ? ಹೊಸ ಟೈರ್. ಸ್ಟೆಪ್ನಿ ಐತಾ? ಹಾಂ ಸ್ಟೆಪ್ನಿ ಇದೆ ರೀ. ಓಕೆ. ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವ? ಹಾಂ ಸರ್ ಶೋರೂಮ್ ಸೀಟ್ ಇದೆ ಸರ್, ಏನು ಡ್ಯಾಮೇಜ್ ಇಲ್ಲ ಸರ್. ಓಕೆ. ಏನು ಟಾಪು ಬಂಪರ್ ಆ ಥರ ಏನೂ ಹಾಕ್ಸಿಲ್ಲ? ಏನಿಲ್ಲ ಸರ್, ಫೋಟೋ ಆಗಿಲ್ಲ ಸರ್, ಫೋಟೋದಾಗ ಏನೋ ಸರ್ ಅದೇ ಸೇಮ್ ಅಂತ. ಓಕೆ. ಗಾಡಿ ಏನೋ ಟಚಪ್ಪು ರೀಪೇಂಟು ಆ ಥರ? ಇಲ್ಲ ಸರ್ ಎಲ್ಲ ಓಕೆ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸು? ಲೋನ್ ಇದೆ ಸರ್, 260 270 ಲೋನ್ ಅದ ರೀ ಸರ್. ಹ್ಞೂ. ಅದು ಏನಾದ್ರೆ ಪಾಲ್ಟಿ ಬಂತಂದ್ರೆ ಅದು ಕ್ಲಿಯರ್ ಮಾಡಿ ಕೊಡ್ತೀವಿ ರೀ. ಅಂದರೆ ಲೋನ್ ಕಂಟಿನ್ಯೂ ಕೊಡಲ್ಲ, ಕ್ಲಿಯರ್ ಮಾಡೇ ಕೊಡ್ತೀರಾ? ಹಾಂ ಲೋನ್ ಕಂಟಿನ್ಯೂ ಕೊಡೋದು. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಗುಲ್ಬರ್ಗ ಸರ್. ಗುಲ್ಬರ್ಗ ಸಿಟಿನಾ? ಸಿಟಿ ಗುಲ್ಬರ್ಗ ಸರ್, ರೈಲ್ವೆ ಸ್ಟೇಷನ್ ಹತ್ತಿರ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ನಾನು 5,30,000 ಹೇಳ್ತೀನಿ ರೀ. ಹ್ಞೂ. ಏನೊಂದು 5,20, 5,15, 5,10 ಥರ ಲಾಸ್ಟ್ ಫೈನಲ್ ಅಂದರೆ 5 ಲಕ್ಷದಲ್ಲಿ ಬಿಡ್ತೀನಿ ಸರ್. 5 ಲಕ್ಷ? 5,30 ರೀ ಸರ್, ಏನೊಂದು ಬೈಟಿಯಾಗ ಹಾಕ್ಬೇಕಂದ್ರೆ 5 ಲಕ್ಷ ತನಕ ಬಿಡ್ತೀನಿ ರೀ. ಹಾಂ. 2019 20 ಮಾಡಲ್ಲ, 19 ಮಾಡಲು 20 ರಿಜಿಸ್ಟ್ರೇಷನ್ನು? ಹಾಂ ಹಾಂ ರೀ. ಓಕೆ. ಇನ್ನೂ ಸ್ವಲ್ಪ ಏನಾದರೂ ಕಡಿಮೆ ಮಾಡಿ ಸರ್, ಯಾಕಂದರೆ ನೀವು ಹೇಳೋ ಲೆಕ್ಕಾಚಾರಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅದು. ಇಲ್ಲ ಸರ್, ನಾ ಹೇಳೋದಕ್ಕೆ ಸರ್ ಗಾಡಿ ಬಿ ಆ ಥರ ಇದೆ ಸರ್, ಗಾಡಿ ಬಿ ರೀ, ಗಾಡಿ ಏನು ಡ್ಯಾಮೇಜ್ ಇಲ್ಲ ರೀ, ಒಳಗೆ ರೀ ಫ್ಲೋರಿಂಗ್ ಎಲ್ಲ ಕ್ಲೀನ್ ಎಕ್ದಮ್ ನೀಟ್ ಅದ ರೀ, ಎಲ್ಲಿ ಅದಕ್ಕೆ ಜಂಗ್ ಇಲ್ಲ ರೀ, ಹ್ಞೂ ಎಕ್ದಮ್ ಕಂಡೀಷನ್ ಅದ ರೀ ಸರ್ ಗಾಡಿ ರೀ. ಓಕೆ. 5 ಏನಾದ್ರು ಆಗಲ್ಲ ಸರ್? ಬರಲ್ಲ ಸರ್, ಬರಲ್ಲ ರೀ, ಹೆಚ್ಚು ಕಮ್ಮಿ ಏನಾದ್ರು ಕುಂತ್ರೆ ಹೆಚ್ಚು ಕಮ್ಮಿ ಆದರೆ ಏನಾದ್ರು ಮಾತಾಡಿ ಫೈನಲ್ ಮುಗಿಸೋದು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿಲ್ಲ? ಹಾಂ ಸರ್ ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ, ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.